ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ನೀನು ಕೇಳಲಿಲ್ಲವೇ? ಹೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆತ್ಮನಾಮವನ್ನು ಆಲಿಸುವುದು ಅತಿಯಾದ ನಿನ್ನ ಕರ್ತವ್ಯವಲ್ಲವೇ? ಅವರ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಸಂಬಂಧವಿಲ್ಲ ಅಬ್ಬಾ, ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಕಂಪನಿಯ ಬದಲಾಗಿ ಅದೇ ಹೆಂಚಿನ ಗಂಡನ್ನೇ ಶತಸಹಸ್ರ ಕಂಪನಿಯ ಧರಿಸುವೆ. ಕಾಲನೇ ಕೌರವರ ದುಶ್ಯಾಸನ ಕಟ್ಟಿಸುವೆ ನಿಂದಿ ಬಿಡುಗುಡಿಯ ಪಡೆದಿರು ಗಡ್ಡೆಯ ನರಕ ಬಂದನು. ಅದರ ವಿಷವು ಅಮೃತವಾಗಿದೆ. ಮರೆತಿರೇಕೆ? ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡಗಳನ್ನು ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಾರ್ಯಗಳನ್ನು ನೀಡಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆದೇ ತೀರಬೇಕು.